ಜೈ ಭೀಮ್ 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 ಜೈ ಸಾಲಪ್ಪ ಜೈ ಸಾಲಪ್ಪ ಬೇಕೇ ಬೇಕು ನ್ಯಾಯ ಬೇಕು 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 ಬೇಕೇ ಬೇಕು ಕಾಯಂ 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 ಬೇಕು ಜೈ ಭೀಮ್ 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 ಇನ್ನೊಂದು ಘೋಷಣೆ ಹಾಕಿ ಸರ್. ಹಾಕಿ ಯಾರಾದ್ರ ಅಂಬೇಡ್ಕರ್ ಅವ್ರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಜೈ ಭೀಮ್ 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 ಬೇಕೇ ಬೇಕು ಕಾಯಂ ಬೇಕು 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 ಜೈ ಸಾಲಪ್ಪ 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 ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಜೈ ಭೀಮ್. ಕಾರ್ಮಿಕ ಸಂರಕ್ಷಣಾ ಟ್ರೇಡ್ ಯೂನಿಯನ್ ವತಿಯಿಂದ ಮುಂಜಾನೆಯಿಂದ ಪ್ರತಿಭಟನೆ ಹಮ್ಮಿಕೊಂಡಿದ್ದೀರಾ. ಸರ್ಕಾರಕ್ಕೆ ತಾವು ಏನು ಮನವಿ ಸಲ್ಲಿಸಿದ್ದೀರಾ, ತಾವು ಏನು ಬೇಡಿಕೆ ಇಟ್ಟಿದ್ರೆ ಹೇಳಿ ಸರ್. ಸರ್, ಸರ್ಕಾರಕ್ಕೆ ಹೊಸದಾಗಿ ಏನು ಬೇಡಿಕೆ ಸಲ್ಲಿಸೋದಿಲ್ಲ ಸರ್. ಇದಕ್ಕೆ ಮುಂಚೆನೂ ಹಲವಾರು ಮನವಿಗಳು ಕೊಟ್ಟಿದ್ದೀವಿ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಘನತ್ಯಾಜ್ಯ ವಿಲೇವಾರಿ ಕೆಲಸ ಕಾರ್ಯಗಳಲ್ಲಿ ತೊಡಗಿರ್ತಕ್ಕಂಥ ಡ್ರೈವರ್ಸು ಲೋಡರ್ಸ್ನ ಕಾಯಮಾತಿ ವಿಲೀನ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ನಾವು ಪ್ರತಿಭಟನೆಯಲ್ಲಿ ತೊಡಗಿದ್ದೀವಿ. ಇದೇ ರೀತಿ ಇದಕ್ಕೆ ಮುಂಚೆ ಡಿಸೆಂಬರಲ್ಲಿ ಅಮರನಾಥ ಉಪವಾಸ ಅಂತ ನಾವು ತ್ಯಾಗರಾಜ್ ಸರ್ ಅವರು ಕೂತಿದ್ವಿ. ಆ ಕೂತಿರ್ತಕ್ಕಂಥ ಸಂದರ್ಭದಲ್ಲಿ DCM ಅವರು ಸ್ಥಳಕ್ಕೆ ಬಂದು ಅವರೇ ಆಶ್ವಾಸನೆ ಕೊಟ್ಟು ಹೇಳೋಗಿದ್ದಾರೆ. ಅವ್ರ ಬಾಯಿಂದನೇ ಒಳ್ಳೊಳ್ಳೆ ಮಾತುಗಳು ಬಂತು. ಏನಪ್ಪ ಅಂದರೆ ನಾವು ಹೇಳಿದ್ವಿ ಸರ್ 20ರಿಂದ 25 ವರ್ಷದಿಂದ ಈ ಕೆಲಸ ಮಾಡ್ತಾಯಿದ್ದಾರೆ ಅಂತ ಹೇಳಿದ್ದಕ್ಕೆ ಅವ್ರು ಹೇಳಿದ್ರು ನೀವು ಹೇಳ್ತಾಯಿದ್ರಿ 20-25 ವರ್ಷ ಅಂತ. ಆದರೆ ಈ ಸಮಾಜ ಹುಟ್ಟಿದಾಗ್ಲಿಂದನೂ ಈ ಕೆಲಸ ಕಾರ್ಯ ಮಾಡ್ತಾಯಿದ್ದಾರೆ. ಇವ್ರಿಗೆ ಅನ್ಯಾಯ ಆಗಿದೆ. ಅದನ್ನು ಬೆಳಗಾವಿ ಅಧಿವೇಶನದ ನಂತರ ನಿಮ್ಮನ್ನು ಒಂದು ಸಾರಿ ಕರೆಸ್ತೀನಿ, ನನ್ನನ್ನು ಭೇಟಿ ಮಾಡಿ, ಕರೆಸಿದ ಮೇಲೆ ನಿಮ್ಮನ್ನು ಕೂರಿಸಿ ತೀರ್ಮಾನ ಮಾಡ್ತೀನಿ, ಒಳ್ಳೆ ಆದೇಶನ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೋದರು. ಅದಾದಮೇಲೆ ಒಂದು ಬಾರಿ ನಮ್ಮನ್ನು ಭೇಟಿ ಮಾಡಿ ಅಂದರು. ಒಂದಲ್ಲ 16 ಬಾರಿ ಭೇಟಿ ಮಾಡಿದ್ವಿ. ಅದರಲ್ಲಿ ಒಂದು 6-7 ಸಲ DCM ಅವರೇ ಖುದ್ದಾಗಿ ಸಿಕ್ಕಿ ನಮ್ಮನ್ನು ನೋಡಿದ ತಕ್ಷಣ ಮಾತಾಡಿಸಿ ನಿಮ್ಮದು ನಾವು ಮಾಡ್ತೀವಿ, ನಮ್ಮ ಮನಸ್ಸಲ್ಲಿದೆ, ನಾವು ಮಾಡ್ತೀವಿ ಅಂದ್ಕೊಂಡೇ ಬಂದರು. ಅವ್ರನ್ನ ಭೇಟಿ ಮಾಡಿದಕ್ಕಂಥ ಸಂದರ್ಭದಲ್ಲೆಲ್ಲ ಮನವಿಗಳು ಕೊಟ್ಟಿದ್ದೀವಿ ಮತ್ತು ಸಂಬಂಧಪಟ್ಟ ಮಿನಿಸ್ಟ್ರಿಗಳಿಗೂ ಕೊಟ್ಟಿದ್ದೀವಿ, CM ಸಾರ್ಗೂ ಕೊಟ್ಟಿದ್ದೀವಿ. ಇದುವರೆಗೂ ಯಾವುದೇ ರೀತಿ ಒಂದು ಮೀಟಿಂಗ್ ಕರೆದು ಮಿನಿಟ್ ಕಾಪಿ ಕರೆಯೋ ಸಮಯನೂ ಪುರ್ಸೊತ್ತು ಇಲ್ಲ ಈ ಕಾರ್ಮಿಕರ ವಿಚಾರದಲ್ಲಿ ಅನ್ನೋ ನೋವು ಭಾಳಷ್ಟಿದೆ ನಮಗೆ. ಅದರಂತೆ ಇನ್ನು ಬೇರೆ ವಿಧಿ ಇಲ್ಲದೆ ನಾವು ಮತ್ತೊಂದು ಬಾರಿ ಈ ಅನಿರ್ದಿಷ್ಟಾವಧಿ ಮುಷ್ಕರ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಸರ್, ಎಲ್ಲ ಶ್ರಮಿಕರು ಭಾಳ ಕಷ್ಟಪಡೋರು. ಒಂದು ದಿವಸ ರಜಾ ಹಾಕಿದ್ರೆ ಅಲ್ಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ, ಭಾಳಷ್ಟು ತೊಂದರೆಗಳಾಗುತ್ತೆ. ತಾವು ಹಿರಿಯರಿದ್ದೀರಾ, ನಿಮಗೂ ಗೊತ್ತಾಗುತ್ತೆ ಅವ್ರ ಕಷ್ಟಗಳು. ಬಟ್ ಎಲ್ಲ ಕೆಲಸ ಬಿಟ್ಟು ಬರಬೇಕು ಅಂದರೆ ಒಂದು ಸ್ವಲ್ಪ ಕಿರಿಕಿರಿ ಆಗುತ್ತಲ್ಲ ಸರ್. ಪ್ರತಿಭಟನೆ ಒಳ್ಳೆಯದಕ್ಕೆ ಹಮ್ಮಿಕೊಂಡಿದ್ದೀರಾ, ಎಲ್ಲ ಕಾರ್ಮಿಕರೆಲ್ಲ ಬರಬೇಕು ಅಂದರೆ ಸ್ವಲ್ಪ ತೊಂದರೆ ಆಗುತ್ತಲ್ವ ಸರ್? ಖಂಡಿತ ಆಗುತ್ತೆ ಸರ್, 100% ಸದರಿ ವಾರ್ಡ್ಗಳಲ್ಲಿ ಯಾರ್ಯಾರು ಕೆಲಸ ಮಾಡ್ತಾರೋ ಡ್ರೈವರ್ಸು ಲೋಡರ್ಸ್ಗೆ ಅವ್ರಿಗೆ ಗುತ್ತಿಗೆದಾರರಿಂದ ಒತ್ತಡ, ಸಂಬಂಧಪಟ್ಟ ಸೂಪರ್ವೈಸರಿಂದ ಒತ್ತಡ. ಅವ್ರಿಗೇನು ಕೆಲಸ ಆದರೆ ಸಾಕು, 2 ಗಂಟೆ ಮೇಲೆ ನೀನು ಸತ್ತೋದ್ರೂ ಯಾರೂ ಕೇಳಲ್ಲ. ಸತ್ತೋದ್ರೆ ಗುತ್ತಿಗೆದಾರ ಬರೀ 5,000 ಇಲ್ಲಾಂದರೆ 10,000 ಕೊಡ್ತಾನೆ. ಅದು ಸಾಕಾ ಸರ್? ಜೀವನ ಭದ್ರತೆ ಮತ್ತು ಉದ್ಯೋಗ ಭದ್ರತೆ ಅವ್ರ ಕುಟುಂಬಕ್ಕೆ ನಾವು ಕೇಳ್ತಾ ಇದ್ದೀವಿ. ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ. ಇದನ್ನು ಸರ್ಕಾರ ಎಲ್ಲ ಗೊತ್ತಿದ್ದು ಕೂಡ ಈ ರೀತಿ ವಿಳಂಬ ಮಾಡ್ತಾ ಇರೋದು ಅದು ತುಂಬ ತಪ್ಪು ಸರ್. ಅದು ಸರ್, ಬೇರೆ ಏನಾದರೂ ಮುಂದಿನ ಹೋರಾಟದ ರೂಪರೇಷೆಗಳು ಏನಾದರೂ ಪಾಸಿಟಿವ್ ರೆಸ್ಪಾನ್ಸ್ ಬರೋ ಥರ ಏನಾದರೂ ಕಾಣಿಸ್ತಾ ಇದೆಯಾ ಸರ್? ಸರ್, 4 ತಿಂಗಳ ಕಾಲನೇ ಬಂದಿಲ್ಲ ಪಾಸಿಟಿವ್ ರೆಸ್ಪಾನ್ಸು. DCM ಸಾಹೇಬರು ಬಂದು ಹೇಳಿ ಹೋದ್ಮೇಲೂ ಈಗ ಯಾವ ರೀತಿ ಪಾಸಿಟಿವ್ ಅಂತ ನಾವು ಊಹೆ ಮಾಡೋಕ್ಕಾಗುತ್ತೆ? ಇದುವರೆಗೂ ಯಾರು ಇಲ್ಲಿವರೆಗೂ ಸಂಬಂಧಪಟ್ಟ ಅಧಿಕಾರಿಗಳು ಯಾರೂ ಬಂದಿಲ್ಲ, ಮನವಿ ಸ್ವೀಕರಿಸಿಲ್ಲ. ಇಲ್ಲಿ ಬಂದು ನಮ್ಮದು ಏನು ಅಹವಾಲು ಸ್ವೀಕರಿಸಿ ಹೋದ್ಮೇಲೆ ತಾನೇ ಅವ್ರಿಗೆ ಏನು ಪಾಸಿಟಿವಾ ಇಲ್ಲ ನೆಗೆಟಿವ್ ಅಂತ ಗೊತ್ತಾಗೋದು. ಅವ್ರು ಬಂದು ಅದು ಎಷ್ಟು ದಿನ ಆಗುತ್ತೋ ನಾವು ನಿರಂತರವಾಗಿ ಈ ಅನಿರ್ದಿಷ್ಟಾವಧಿ ಮುಷ್ಕರನ ಕಂಟಿನ್ಯೂ ಮಾಡ್ತೀವಿ. ನಮಗೆ ಇಲ್ಲಿ ಬಂದು ಆರ್ಡ್ರ್ ಕೊಡಲೇಬೇಕು ಅನ್ನೋ ಒತ್ತಾಯ ನಮ್ಮದಿದೆ ಸರ್. ಸರ್, ಈಗ ಪ್ರತಿ ತಿಂಗಳು ಸಂಬಳ ಎಷ್ಟು ಸಿಗ್ತಾ ಇದೆ ಸರ್? ಮಿನಿಮಮ್ ವೇಜಸ್ ಆ್ಯಕ್ಟ್ ಪ್ರಕಾರ
17,500 ಕ್ಲೀನರ್ಗೆ, 15,500 16,000 ಮೇ ಬಿ ಡ್ರೈವರ್ಗಿತ್ತು. ಅದರಲ್ಲಿ ಬರೀ 8,000 ರಿಂದ 12,000 ಒಳಗಡೆ 90% ವಾರ್ಡ್ಗಳಲ್ಲಿ 8,000 ರಿಂದ 9,000 10,000 11,000 12,000 ಮ್ಯಾಕ್ಸಿಮಮ್ ಅಷ್ಟೇ ಕೊಡ್ತಿದ್ದಾರೆ. 90%. ಉಳಿಕೆ ಕಡೆ ಸ್ವಲ್ಪ ಕೊಡ್ತಾ ಇರ್ಬೋದು. ಅದು ಬಿಟ್ಟರೆ ಕಾರ್ಮಿಕರು ಎಲ್ಲ ಕೆಲಸನೂ ಮಾಡಬೇಕು. ಬ್ಲಾಕ್ ಸ್ಪಾಟ್ ಕ್ಲಿಯರ್ ಮಾಡಬೇಕು. ಅದೇ ಡ್ರೈವರ್ ಲೋಡರು ಮನೆ ಕಸ ತೆಗಿಬೇಕು, ವಿಂಗಡಣೆ ಮಾಡಬೇಕು. ಮರದ ಟೊಂಗೆಗಳು, ಮರದ ಕಸ ಅದು ಬಿದ್ದರೂ ತೆಗಿಬೇಕು. ಗಡ್ಡೆ ಗಾಡಿ ತೆಗಿಬೇಕು. ಹಸು ಸತ್ತಿದ್ರು ಅವರೇ ತೆಗಿಬೇಕು, ನಾಯಿ ಸತ್ತಿದ್ರು ಅವರೇ ತೆಗಿಬೇಕು. ಇದೆಲ್ಲ ತೊಗೊಂಡೋಗಿ ಲಾರಿಗೆ ಡಂಪ್ ಮಾಡಿದ್ರೆ ಲಾರಿಯವರು ಪಾಪ ಬೆಂಗಳೂರು ಹೊರಭಾಗದಲ್ಲಿ ರಾತ್ರಿ 1 ಗಂಟೆ 2 ಗಂಟೆ 3 ಗಂಟೆ ಅಂತ ಡ್ರೈವರ್ಸು ಅವ್ರ ಕಷ್ಟ ವರ್ಣನಾತೀತ ಬಿಡಿ. ಅವ್ರ ಬಗ್ಗೆ ಪೊಲೀಸವರು 4 ಗಂಟೆಗೆ ಸಿಟಿ ಒಳಗಡೆ ಬರಬೇಡಿ, 11 ಗಂಟೆಗೆ ಹೋಗಬೇಡಿ, ಏನೇನೋ ಕಾನೂನು ತೊಗೊಂಬಂದು ಎಲ್ಲರನ್ನೂ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇಟ್ಟಿದ್ದಾರೆ. ನಮ್ಮ ಕಾರ್ಮಿಕರಿಗೆ ನಾವೇನು ಕೇಳ್ತಾ ಇದ್ದೀವಿ, ಮಿನಿಮಮ್ ವೇಜಸ್ ಏನಿದೆ ಅದ್ರ ಪ್ರಕಾರ ಗುತ್ತಿಗೆದಾರರು ಕೊಡ್ತಾ ಇಲ್ಲ. ಅದರಿಂದ ತಾವೇ ಗುತ್ತಿಗೆದಾರರಿಗೆ ಏನು ಕೊಡ್ತೀರೋ ಅದರಲ್ಲಿ ತಾವೇ ನೇರವಾಗಿ ನಮಗೆ ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ. ಸರ್, ಈಗ ಒಟ್ಟಾರೆಯಾಗಿ ಸಂಬಳ ಕಡಿಮೆ ಇದೆ ತಮಗೆ. ಒಟ್ಟಾರೆಯಾಗಿ ತಾವು ಎಷ್ಟು ಬೇಡಿಕೆ ಇಟ್ಟಿದೆ ಸರ್ ಪ್ರತಿ ತಿಂಗಳು? ಸರ್, ಮೇಜರು ಒಂದೇ ಬೇಡಿಕೆ ಸರ್, ಕಾಯಮಾತಿ ವಿಲೀನ ಮಾಡಬೇಕು ಅಂತ. ವಿಲೀನ ಮಾಡಿದ್ರೆ ತಂತಾನೇ ಎಲ್ಲ ಫೆಸಿಲಿಟಿಗಳು ಬರುತ್ತೆ ಸರ್. ಅದಂತಲ್ಲ ಇದಂತಲ್ಲ. ಈಗ ಕಾರ್ಮಿಕ ಸತ್ತೋದ್ರೆ 10,000 5,000 ಕೊಡ್ತಾ ಇದ್ದಾರೆ ಸರ್ ಗುತ್ತಿಗೆದಾರರು. ಅದೇ ಪಾಲಿಕೆಯಿಂದ ನೇರವಾಗಿ ಕೊಟ್ಟರೆ, ಈಗ ನಮ್ಮ ಅಕ್ಕ ತಂಗಿದಿರೋ ಹೆಣ್ಮಕ್ಳು ನೇರವೇತನ ಪೌರ ಕಾರ್ಮಿಕರಿಗೆ ಅವ್ರಿಗೆ ಡೆತ್ ಆದರೆ 10 ಲಕ್ಷ ಅವ್ರ ಮನೆ ಕುಟುಂಬಕ್ಕೆ ಬರುತ್ತೆ. ಮತ್ತು ಪ್ರತಿ ವರ್ಷ ಅಂಬೇಡ್ಕರ್ ಬೋನಸ್ ಬರುತ್ತೆ. 3 ತಿಂಗಳಿಗೊಮ್ಮೆ ಈ ಟಿಫನ್ ದುಡ್ಡು ಅಂತ ಬರುತ್ತೆ. ಸಂಕಷ್ಟ ಭತ್ಯೆ ಅಂತ 2,000 ಬರುತ್ತೆ. ಹಲವಾರು ರೀತಿ ಅನುಕೂಲ ಅವ್ರಿಗಾಗಿದೆ, ಸಂತೋಷನೇ. ಅದೇ ರೀತಿ ಒಂದೇ ಸಂಸ್ಥೆಯಲ್ಲಿ ಕೆಲಸ ಮಾಡೋರಿಗೆ ಇಬ್ಬಗೆಯ ನೀತಿ ಅನುಸರಿಸಿದ್ದಾರೆ ಅಧಿಕಾರಿಗಳು ಮತ್ತು ಸಂಬಂಧಪಟ್ಟ ಜನಪ್ರತಿನಿಧಿಗಳು. ಇದು ತಪ್ಪಲ್ವಾ? ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣಿಗೆ ಬೆಣ್ಣೆ. ಇದನ್ನು ಸರ್ ಮಾಡೋಕ್ಕೆ ಅಂತಲೇ ನಾವು ಈ ಧರಣಿ ಮಾಡ್ತಾ ಇರೋದು ಸರ್.